ಎಲ್ರಿಗೂ ನಮಸ್ಕಾರ. ಇದೊಂಥರ ರೀಯೂನಿಯನ್ ಫೀಲ್ ನನಗೆ. ಭಾಳ ದಿವಸದ ನಂತರ ಸೇರ್ತಾ ಇದ್ದರೆ ಹಿಂಗಿರುತ್ತೆ, ಆ ಥರದ್ದು ಒಂದು ಫೀಲು ನನಗೆ. ಕೆಲವು ಸಿನಿಮಾಗಳ ಒಡನಾಟ ಮತ್ತು ಸಂಬಂಧ ಎಷ್ಟು ಚೆಂದ ಇರುತ್ತೆ ಅಂತಂದರೆ, ಭಾಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದು ನಾನು. ಕಾರಣ ತುಂಬ. ಅದರಲ್ಲಿ ಫಸ್ಟ್ ಕಾರಣ ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ, ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅಂತನ್ನುವಂಥದ್ದು. ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆನ ಒಪ್ಕೊತಾ ಇದ್ದೆ. ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ. ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ, ಇವರಿಬ್ಬರು ನನ್ನ ಮನೆಗೆ ನಂಗೆ ಚೆನ್ನಾಗಿ ನೆನಪಿದೆ. ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ. ಯಾಕಂದರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ. ಸುನಿ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ, ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು, ಅವನೇ ಶ್ರೀಮನ್ನಾರಾಯಣ ಆಗ್ಬೋದು, ಒಂದಿಷ್ಟು ಗಟ್ಟಿ ಸಿನಿಮಾದ ಒಳಗಡೆ ನಾವು ಇರಬೇಕು ಅಂತ ಅನ್ನೋವಂಥದ್ದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ, ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ. ಅದನ್ನು ಇವರಿಬ್ಬರು ನನ್ನ ಜೊತೆಲಿದ್ದಾರೆ ಅಂತಂದಾಗ ಒಬ್ಬ ಆ್ಯಕ್ಟರ್ ಆಗಿ ನಾನು ನಂಬೋದು. ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು, ನಾನು ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು. ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ, ಈ ಸಿನಿಮಾಗೆ ಅಂತಲ್ಲ, ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋವಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡಿಬಿಡೋ ಅಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ. ನಾನು ಥಿಯೇಟ್ರಲ್ಲೇ ನೋಡೋವಂಥದ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ. ಈ ಕತೆ ನನಗೆ ಓಕೆ ಆಗುತ್ತಾ, ಇದು ಸರಿನಾ, ನನ್ನ ಆರ್ಡ್ರಲ್ಲಿ ಇದು ಕರೆಕ್ಟಾಗಿರುತ್ತಾ ಅಂತ ಅನ್ನೋವಂಥದ್ದು. ಭಾಳ ನಂಬಿಕೆ ಬರೋದಿಲ್ಲಿ ಗೊತ್ತಾ, ನಿರಾಳ ಆಗೋದು ನನಗೆ. ಈ ಥರದ್ದು ಸಿಕ್ಕಾಗ ನನ್ನ ಸಿನಿಮಾ, ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತ ಅನ್ನೋವಂಥದ್ದು. ಒಳ್ಳೆಯ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದರೆ, ಒಬ್ಬ ಆ್ಯಕ್ಟರ್ ಆಗಿ ನನಗೆ ಇನ್ನೇನು ಇರಬೇಕು. ನನ್ನದೇ 7-11 ಆಗಿರ್ತದೆ. ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ಈ ಶಾರ್ಟಲ್ಲಿ ಹಿಂಗೆ ಮಾಡೋಣ, ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೇನೆ ನಾನು ಇವರಿಗೆ. ಸರ್ ಇಲ್ಲಿಂದ ನಡ್ಕೊಂಬರೋದು ಅಂತಂದರೆ ಎಗರ್ಕೊಂಬರಲ್ಲ ಅಂತಂದಿರ್ತೀನಿ. ಸರ್ ಇದು ಎಗರೋದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರೋದು ಕಟ್ ಮಾಡಿರ್ತೀನಿ. ಈ ಥರದ್ದು ನನ್ನನ್ನು ಸಹಿಸ್ಕೊತಾರೆ ಎಲ್ಲ ನಿರ್ದೇಶಕರುಗಳಿಗೂ ಹೇಳ್ತೀನಿ. ತುಂಬ ಈ ಥರದ್ದು ಅಂದರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಅನ್ನೋದು ಇಡೀ ಚಿತ್ರಣ ಒಬ್ಬ ನಿರ್ದೇಶಕರಿಗೆ ಗೊತ್ತಿರುತ್ತೆ. ನನಗೆ ಆ ಸೀನ್ ಮಾತ್ರ, ಈ ಸೀನ್ ನಾನು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಒಂದೊಂದ್ಸಲ. ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಅನ್ನೋವಂಥದ್ದು. ಬಹಳ ಅದ್ಭುತವಾದಂಥ ವ್ಯಕ್ತಿತ್ವ. ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ. ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ, ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು. ಮತ್ತು ಒನ್ಸ್ ಅಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈಗ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ. ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು. ಏನಿಲ್ಲ, ಅವತಾರ ಪುರುಷ 22ರಲ್ಲಿ ರಿಲೀಸ್ ಆಗಿತ್ತು. ಅವತಾರ ಪುರುಷ 2 ಮತ್ತೆ 22ರಲ್ಲೇ ಆಗ್ತಾಯಿದ್ದೀವಿ. ಡೇಟು ಇಲ್ಲೂ ಲೇಟ್ ಆಗಿಲ್ಲ. ಅದು 22, ಇದು 22, ಮಾರ್ಚ್ 22. ಹಲೋ ಆ ಕಾಲ್ದೋಳು ಸಿಗದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ, ಅದು ಶರಣ್ ಸರ್ ಇಂಪ್ರೂವೈಸೇಷನ್. ಆ ಕಿಟಕಿ ಒಳಗಡೆ ನನಗೆ ಆ ಕಲ್ಪನೆನೂ ಇರಲಿಲ್ಲ. ಅಂದ್ರೆ ಬಂದು ಆಕ್ಷನ್ ಮಾಸ್ಟರ್ಗಳಲ್ಲಿ ಏನಿಲ್ಲ, ಶರಣ್ ಸರೇ ಅದನ್ನ ತೋರಿಸಿದ್ದು. ಅದಕ್ಕೆ ತುಂಬಾ ಅದಕ್ಕೆ ಮತ್ತೆ ಅವ್ರಿಗೆ ಕ್ರೆಡಿಟ್ಸ್ ಹೇಳ್ತೀನಿ. ಯಾಕೆ ಅಂತ ಕೇಳಿ, ಒಬ್ಬರು ನಿರ್ದೇಶಕರು ನಮಗೆ ಕೊಡುವಂಥ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ, ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ. ಅದನ್ನು ಕೊಟ್ಟಾಗ ಮಾತ್ರ ಹಂಗೇನೋ ಆಗೋದಕ್ಕೆ ಸಾಧ್ಯ. ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ, ಅವ್ರು ಮುಂದೆ ಸಾಕ್ತಾ ಇರ್ತಾರೆ, ನಾವು ಹಿಂದೆ. ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ, ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಕೇಳಿ, ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋವಂಥದ್ದು. ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ. ಸರ್ ಇವತ್ತು ಅವ್ರ ಡೇಟ್ಸೇ ಸಿಗಲ್ಲ. ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ, ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ. ನನಗೆ ಈ ಸಿನಿಮಾಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಈ 2 ವರ್ಷದ ಜರ್ನಿಯಲ್ಲಿ ಜನ ಇದನ್ನು, ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ, ಆದರೂ
ಆದರೂ ಹೇಳ್ಬಿಡ್ತೀನಿ, ಸತ್ಯ ಅದು ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ. ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ ಗುರು ಅವತಾರ ಪುರುಷ 2 ಯಾವಾಗಪ್ಪ ಅಂತ ಹೇಳ್ತಾರೆ. ನಾನು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ, ಗುರು ಇದನ್ನ ಮಾಡೋವಂತೆ ಇದನ್ನ ಆಮೇಲೆ ಮಾಡೋವಂತೆ ಪಾರ್ಟ್ 2 ಕತೆ ಏನು ಅಂತ. ಇದನ್ನ ಬೇಕಾದ್ರೆ ನೀವು ತೆಗೆದು ನೋಡಿ, ಖಂಡಿತವಾಗ್ಲೂ ನನಗೆ ಅವತಾರ ಪುರುಷ ಆಗು, ನಾನೆಲ್ಲೋ ಮರದ ಕೂತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇ ಇಲ್ಲ ಅವರು. ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದರೆ ಖಂಡಿತವಾಗ್ಲೂ ಅವರು ಅದನ್ನು ಮರ್ತಿಲ್ಲ. ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು. ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದರು ಇವರು. ಸೊ ಇದನ್ನು ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿದಾಗುತ್ತೆ ಅಂತಂದರೆ ಹಿಂಗೆಲ್ಲರೂ ಇದನ್ನು ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋವಂಥದ್ದು. ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ, ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ, ಈ ಸಿನಿಮಾಗೆ ಸಿಕ್ಕಿರುವಂಥ ದೊಡ್ಡ ಆಶೀರ್ವಾದ, ದೊಡ್ಡ ಶಕ್ತಿ. ಮಾರ್ಚ್ 22ನೇ ತಾರೀಕು ಇಷ್ಟಪಟ್ಟಿರುವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು. ಸುನಿ ಅವಾಗಲೇ ಹೇಳ್ದಂಗೆ ಮೊದಲನೆಯ ಸಿನಿಮಾ ನೋಡಿಲ್ದಿದ್ರೂ ಕೂಡ 2ನೇ ಸಿನಿಮಾ ತನ್ನದೇ ಆದಂಥ ಕಥೆಯನ್ನು ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ 2ನೇ ಪಾರ್ಟಿನಲ್ಲಿ ಇರುತ್ತೆ. ಅಪ್ಪ ನಾನು 1ನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತುಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನು ಮೆಲುಕು ಹಾಕುವಂಥದ್ದು, ರೀಕ್ಯಾಪ್ಸನ್ನ ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ. ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು. ಅವತಾರ ಪುರುಷ 2 ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ. ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟು ಖಂಡಿತವಾಗ್ಲೂ 2ನೇ ಪಾರ್ಟ್ ಮೇಲೂ ಇರಲಿ ಅಂತನ್ನುವಂಥದ್ದು ನನ್ನ ಆಶಯ. 22ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.